ಎಲ್ಲರಿಗೂ ನಮಸ್ಕಾರ. ಇವತ್ತು ಧಾರವಾಡ ಮಾವು ಬೆಳೆಗಾರರ ಸಂಘದ ವತಿಯಿಂದ ರಫ್ತು ಗುಣಮಟ್ಟದ ಮಾವು ಉತ್ಪಾದನೆ ಮತ್ತು ಇದನ್ನು ಯಾವ ರೀತಿ ನಾವು ರಫ್ತು ಮಾಡಬಹುದು ಅನ್ನೋದ್ರ ಬಗ್ಗೆ ಕಾರ್ಯಾಗಾರವನ್ನು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಾಗಾರದ ಅಂಗವಾಗಿ ವೇದಿಕೆ ಮೇಲೆ ಹಾಗೂ ವೇದಿಕೆ ಮುಂದೆ ಹಾಸನಾಗಿರತಕ್ಕಂಥ ಎಲ್ಲ ಗಣ್ಯರೇ ಹಾಗೂ ಈ ಮಾವು ಬೆಳೆಗಾರರ ಸಂಘದ ಎಲ್ಲ ಸದಸ್ಯರೇ ಹಾಗೂ ಅಧಿಕಾರಿ ವರ್ಗದವರೇ ಹಾಗೂ ಎಲ್ಲ ರೈತ ಬಾಂಧವರೇ, ಇವತ್ತು ಮೊದಲು ಈ ಒಂದು ಕಾರ್ಯಾಗಾರದ ಮೊದಲು ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ವಿಶಿಷ್ಟವಾದಂಥ ಒಂದು ಹವಾಗುಣ ಇದೆ. ಮಾವು ಬೆಳಲಿಕ್ಕೆ ಸೂಕ್ತವಾದ ಮಣ್ಣು, ಹವಾಗುಣ ಮತ್ತು ಒಂದು ಒಳ್ಳೆಯ ತಳಿ ಇದೆ. ಆದರೆ ಇದನ್ನು ನಾವು ಒಳ್ಳೆ ರೀತಿಯಲ್ಲಿ ಬೆಳೆದು ಅದನ್ನು ನಾವು ರಫ್ತು ಮಾಡ್ತಾ ಇಲ್ಲ ಅಂತ ಹೇಳಿ ನಮ್ಮ ಪೋದರವರು ಅದನ್ನು ಹೇಳಿದ್ರು. ಇದಕ್ಕೆ ಯಾಕೆ ಆಗ್ತಾ ಇಲ್ಲ? ಒಂದು, ಈಗ ಎಲ್ಲರಿಗೂ ಗೊತ್ತಿದೆ ಮಾರುಕಟ್ಟೆ ಸಮಸ್ಯೆ. ಇದಕ್ಕೆ ಮಾರುಕಟ್ಟೆ ಸಮಸ್ಯೆಗೆ ಈಗಾಗಲೇ ನಮ್ಮ ವಿಲಾಸರಾವ್ ಅವರು ಸಾಕಷ್ಟು ವಿಷಯಗಳನ್ನು ಹೇಳಿದ್ರು, ಶಿಂದೆಯವರು. ಈಗ ಈ ಹಿನ್ನೆಲೆಯಲ್ಲಿ ಯಾವ ರೀತಿಯಲ್ಲಿ ಇವತ್ತು ಒಂದು ಎಕರೆಗೆ ಸರಾಸರಿ 2.5 3 ಟನ್ ಎಲ್ಲ ಕಡೆಯೂ ಉತ್ಪಾದನೆ ಆಗ್ತಾ ಇದೆ. ಆದರೆ ಇಲ್ಲಿ 1 ಟನ್ ಮಾತ್ರ ಉತ್ಪಾದನೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಇದಕ್ಕೆ ಕಾರಣಗಳನ್ನು ಈಗ ಕಳೆದ ವರ್ಷ ನನಗೆ ಗದಗ ಜಿಲ್ಲೆಯಿಂದ ಅಲ್ಲಿನ MLA ಅವರು ಆ ರೈತರ ಒಂದು ಬೇಡಿಕೆಗೆ ಅನುಗುಣವಾಗಿ ಈಗ ಕಳೆದ ಒಂದು 7-8 ವರ್ಷದಿಂದ ಮಾವಿನಲ್ಲಿ ಸತತವಾಗಿ ಇಳುವರಿ ಕಡಿಮೆ ಆಗಿದೆ. ಇದ್ರ ಬಗ್ಗೆ ಅಧ್ಯಯನ ಮಾಡಿ ಒಂದು ಮಾರ್ಗದರ್ಶನ ಕೊಡಬೇಕು ಅಂತೇಳಿ ಹೇಳಿದರು. ಆ ನಿಟ್ಟಿನಲ್ಲಿ ನಾವು ಒಂದು ಸಮಿತಿಯನ್ನು ರಚಿಸಿ ಆ ಸಮಿತಿಯೂ ಸಹ ಸುದೀರ್ಘವಾಗಿ ಅದನ್ನೆಲ್ಲ ಚರ್ಚೆ ಮಾಡಿ ರೈತರ ಹತ್ರ ಅಲ್ಲಿ ಏನು ಸಮಸ್ಯೆ ಇದೆ ಇದ್ರ ಬಗ್ಗೆ ಅವರು ವರದಿ ಕೊಟ್ಟು, ಅದೇ ರೀತಿ ಇಲ್ಲೂ ಸಹ ಏನಂದರೆ ಸರಿಯಾದ ರೀತಿಯಲ್ಲಿ ಆ ಒಂದು ತೋಟವನ್ನು ನಿರ್ವಹಣೆ ಮಾಡ್ತಾ ಇಲ್ಲ ಎಲ್ಲ ರೈತರು. ಕೆಲವು ರೈತರು ಇವತ್ತು ಏನು ನಮ್ಮ ದೇವನಹಳ್ಳಿ ಹತ್ರ ಒಬ್ಬ ರೈತರು ಇಲ್ಲೂ ಇದ್ದಾರೆ, ಧಾರವಾಡ ಜಿಲ್ಲೆನಲ್ಲೂ ಇದ್ದಾರೆ. ಈಗ ಅಲ್ಲಿ 14 ಎಕರೆ ಮಾವಿನ ತೋಟದಲ್ಲಿ ಅವರು 85 ಲಕ್ಷಕ್ಕೆ ಮಾರಾಟ ಮಾಡಿದ್ರು. ದೇವನಹಳ್ಳಿ ಇದರಲ್ಲಿನೇ ಅವರು ಪೂರ್ತಿ ಬಂದು ಅವರೇ ಅದನ್ನು ಮಾರಾಟ ಮಾಡಿದರೆ ಅದು ಇನ್ನೂ ಜಾಸ್ತಿ ಆದಾಯ ಬರ್ತಿತ್ತು. ಈ ರೀತಿ ನಾವು ತಾಂತ್ರಿಕತೆಗಳನ್ನು ನಾವು ಅಳವಡಿಸ್ಕೊಂಡಿದ್ದೇ ಆದಲ್ಲಿ ಖಂಡಿತವಾಗೂ ಉತ್ಪಾದನೆಯನ್ನು ನಾವು ಹೆಚ್ಚಿಗೆ ಮಾಡ್ಬೋದು. ನಂತರ ಉತ್ಪಾದನೆಗೆ ನಾವೇನು ತಾಂತ್ರಿಕತೆ ಇಲ್ಲ ಅಂತಲ್ಲ. ಇವಾಗ ಮಹಾರಾಷ್ಟ್ರಕ್ಕೆ ಹೋಗಿ ಮಹಾರಾಷ್ಟ್ರದವರು ನಮ್ಮ ದೇಶದಲ್ಲೇ ಈ ತೋಟಗಾರಿಕೆ ಬೆಳೆಗಳಲ್ಲಿ ಅಗ್ರಸ್ಥಾನದಲ್ಲಿದ್ದಾರೆ. ಅವರ ಉತ್ಪಾದನೆ ಅಥವಾ ತಾಂತ್ರಿಕತೆ ಅಳವಡಿಸ್ಕೊಳ್ಳೋದಾಗಿರ್ಬೋದು ಅಥವಾ ಉತ್ಪಾದನೆ ಇದರಲ್ಲಿರ್ಬೋದು, ಖಂಡಿತ ಅವರು ದೇಶದಲ್ಲೇ ಒಂದು ಮೊದಲನೇ ಸ್ಥಾನದಲ್ಲಿದ್ದಾರೆ. ಆದರೆ ನಮ್ಮಲ್ಲಿ ಇರ್ತಕ್ಕಂಥ ಮೊದಲು ಇವತ್ತೇನು ತಾಂತ್ರಿಕತೆ ಇದ್ದಾವೆ ಅದನ್ನು ಅಳವಡಿಸ್ಕೊಂಡು ನಾವು ಉತ್ಪಾದನೆಯನ್ನು ಜಾಸ್ತಿ ಮಾಡಿಕೊಳ್ಳೋದೇ ಆದರೆ ಖಂಡಿತವಾಗೂ ಎಲ್ಲ ಅವಕಾಶಗಳು ಇದ್ದಾವೆ. ಇದಕ್ಕೆ ವಿಶ್ವವಿದ್ಯಾಲಯವು ಸಹ ನಾವು ಸತತವಾಗಿ ನಿಮ್ಮ ಜೊತೆ ಇರ್ತೀವಿ ಅಂತೇಳಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾವು ಕಳೆದ ಈಗೊಂದು 3 ತಿಂಗಳಿಂದನೇ ಇದು ನಮ್ಮ ಈ ಮಾವು ಬೆಳೆಗಾರರಿಗೆ ಒಂದು ತರಬೇತಿ ಕಾರ್ಯಕ್ರಮವನ್ನು ನಮ್ಮ ಕುಂಬಾಪುರ ಫಾರಮಲ್ಲಿ ನಾವು ಆಯೋಜನೆ ಮಾಡಿದ್ದು. ಇದಕ್ಕೆ ಸಾಕಷ್ಟು ಇಲ್ಲಿರೋ ರೈತರು ಬಂದಿದ್ದರು. ಆಗಲೂ ಸಹ ನಾನು ಹೇಳಿದೆ, ಈ ರೀತಿ ಕಾರ್ಯಕ್ರಮಗಳನ್ನು ಕೇವಲ ಜಿಲ್ಲಾ ಮಟ್ಟದಲ್ಲ, ಈಗ ನಾವು ಇಲ್ಲಿ ನಾವು ಮೊದಲಿಂದ ನಾವು ನೋಡ್ತಾ ಬಂದಾಗ ಇವನ್ನೆಲ್ಲ ಮಣ್ಣನ್ನು ಇವತ್ತೇನು ಬೇಕಾಗಿದ್ರೆ ನಾವು ಇಳುವರಿಯನ್ನು ಜಾಸ್ತಿ ಮಾಡ್ಕೋಬೇಕು, ಒಳ್ಳೆ ಗುಣಮಟ್ಟದ. ಇವತ್ತು ನಾವೇ ಹೇಳ್ತಾ ಇದ್ದೀವಿ ರಫ್ತು ಗುಣಮಟ್ಟದ ಮಾವು ಉತ್ಪಾದನೆ ಅಂತ ಹೇಳ್ತೀವಿ. ರಫ್ತು ಮಟ್ಟಕ್ಕೆ ನಾವು ಒಳ್ಳೆಯ ಮಟ್ಟದಾಗ ಉತ್ಪಾದನೆ ಮಾಡಬೇಕು ಅಂದರೆ ಆ ಒಂದು ಟಾರ್ಗೆಟ್ ಹೇಳಿ ಇಷ್ಟು ಇಳುವರಿ ಇಷ್ಟು ಗುಣಮಟ್ಟದ್ದು ಅದನ್ನು ತಗೋಬೇಕು ಅಂದರೆ ಏನು ಮಾಡಬೇಕು? ಈಗಾಗಲೇ ನಮ್ಮ ಕುಕ್ಕರೆಯವರು ಎಲ್ಲರೂ ಹೇಳಿದ್ರು, ಟೆಸ್ಟ್ ಮಾಡಿಸಿ ಆ ಒಂದು ನಾವು ಪರೀಕ್ಷೆ ಮಾಡಿಸಿ ಅದನ್ನು ಅದರ ಆಧಾರದ ಮೇಲೆ ನಾವು
ಅದಕ್ಕೇನು ಬೇಕೋ ಅದನ್ನು ಪೋಷಕಾಂಶಗಳನ್ನು ಕೊಡಬೇಕು. ಈಗ ಎಷ್ಟು ಜನ ಮಣ್ಣನ್ನು ಪರೀಕ್ಷೆ ಮಾಡಿ ಅದರ ಆಧಾರದ ಮೇಲೆ ನೀವು ಪೋಷಕಾಂಶಗಳನ್ನು ಕೊಡ್ತಾ ಇದ್ದೀರಾ? ಇಷ್ಟು ಜನಕ್ಕೆ ಒಬ್ಬರು ಮಾಡ್ತಾ ಇದ್ದೀರ. ಹಾಗೆ ಇದನ್ನು ನಾವು ವೈಜ್ಞಾನಿಕವಾದ ರೀತಿಯಲ್ಲಿ ನಾವು ಈ ರೀತಿ ಮಣ್ಣನ್ನು ಪರೀಕ್ಷೆಯನ್ನು ಮಾಡಿ ಮತ್ತು ಅದಕ್ಕೆ ಬೇಕಾದಂಥ ಗೊಬ್ಬರಗಳನ್ನು ಕೊಡ್ತಕ್ಕಂಥದ್ದು, ಮತ್ತು ನೀರನ್ನು ಕೊಡ್ತಕ್ಕಂಥದ್ದು, ಮತ್ತು ಪೋಷಕಾಂಶಗಳನ್ನು ಇದನ್ನು ಕೊಡ್ತಕ್ಕಂಥದ್ದು. ಅದಕ್ಕಿಂತ ಹೆಚ್ಚಾಗಿ ಅದಕ್ಕೆ ಏನು ಟ್ರೈನಿಂಗ್ ಆ್ಯಂಡ್ ಪ್ರೂನಿಂಗ್, ಈಗ ಹಳೆ ಮರಗಳಲ್ಲಿ ಪ್ರೂನಿಂಗ್, ಇವತ್ತು ನಾನೇನು ದೇವನಹಳ್ಳಿನಲ್ಲಿ ನಾನು ರೈತರು ಹೇಳಿದೆ ಅಂತ ಹೇಳಿದ್ನಲ್ಲ, ಅವರು ಇದನ್ನು ಕೆನೋಪಿನ ಆ ರೀತಿ ಮಾನಿಟರ್ ಮಾಡಿದ್ದಾರೆ. ನಾವು ಸರಿಯಾದ ರೀತಿಯಲ್ಲಿ ಅದನ್ನು ಸವರುವಿಕೆಯನ್ನು ಮಾಡಿದ್ದೇ ಅದರಲ್ಲಿ ನಾವು 50% ರೋಗಗಳನ್ನು ಕೀಟಗಳನ್ನು ಅದರಲ್ಲೇ ನಾವು ಕಡಿಮೆ ಮಾಡ್ಬೋದು. ಯಾಕೆಂದರೆ ಎಲ್ಲ ಭಾಗಕ್ಕೂ ಇದರಲ್ಲಿ ಗಾಳಿ ಬೆಳಕು ಆಡೋ ರೀತಿಯಲ್ಲಿ ಇರಬೇಕು. ಸೆಂಟ್ರ್ ಓಪನ್ ಆಗಿರಬೇಕು, ಸೂರ್ಯನ ಕಿರಣ, ಗಾಳಿ ಬೆಳಕು ಆ ಗಿಡದ ಪ್ರತಿ ಎಲೆಗೂ ಅಥವಾ ಪ್ರತಿ ಇದಕ್ಕೂ ಅದಕ್ಕೆ ಸಿಗೋ ರೀತಿಯಲ್ಲಿ ನಾವು ಮಾಡಬೇಕು. ಅದು ಮೊದಲನೇದು ನಾವು ಮಾಡಬೇಕಾಗಿರೋಂಥ ಕರ್ತವ್ಯ. ಅದನ್ನು ಮಾಡಿ ಆಮೇಲೆ ನಾವು ಅದಕ್ಕೆ ಈಲ್ಡ್, ಆ ಒಂದು ಮರದ ಅಥವಾ ತಳಿಯ ಒಂದು ಎಷ್ಟು ಇಳುವರಿ ಇದೆ ಅದಕ್ಕೆ ಟಾರ್ಗೆಟ್ ಇಟ್ಕೊಂಡು ಅದಕ್ಕೆ ತಕ್ಕನಾಗಿ ನಾವು ಪೋಷಕಾಂಶಗಳನ್ನು ನಾವು ಕೊಡಬೇಕಾಗ್ತದೆ. ಇವತ್ತು ಈ ಹಿನ್ನೆಲೆಯಲ್ಲಿ ನಾವು ನಮ್ಮ ಕುಂಬಾಪುರ ಫಾರಮಲ್ಲೇ ಈಗ ಇದುವರೆಗೂ ನಾವು IHR ಮ್ಯಾಂಗೋ ಸ್ಪೆಷಲ್ ಇತ್ತು. ಈಗ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಈಗ ಮ್ಯಾಂಗೋ ರಕ್ಷಕ್ ಅಂತೇಳಿ ನಾವು ಒಂದು ಹೊಸ ಈ ಮೈಕ್ರೋನ್ಯೂಟ್ರಿಯೆಂಟನ್ನು ಅಭಿವೃದ್ಧಿ ಮಾಡಿ ಸದ್ಯದಲ್ಲೇ ಈಗ ನಮ್ಮ ರೈತರಿಗೆ ಅದನ್ನು ಸಹ ನಾವು ಕೊಡ್ತಾ ಇದ್ದೀವಿ. ಇದು ನಮ್ಮ ವಿಶ್ವವಿದ್ಯಾಲಯದ ನಮ್ಮ ಕುಂಬಾಪುರ ಫಾರಮಿಂದ ನಾವು ಅದನ್ನು ಮಾಡ್ತಾ ಇದ್ದೀವಿ. ತಳಿಗೆ ಬಂದಾಗ ನಾವು ಈಗಾಗಲೇ ಒಂದು ಈ ವಾತಾವರಣದಲ್ಲಿ ಮಾತ್ರ ಇದು ಚೆನ್ನಾಗಿ ಬರುತ್ತೆ ಅಂತ ಹೇಳಿದ್ರೆ, ಈ ಹಿನ್ನೆಲೆಯಲ್ಲಿ ಇದನ್ನು ನಮಗಿನ್ನೂ ಸಾಕಷ್ಟು ದಾಖಲಾತಿಗಳು ಬೇಕಾಗಿದೆ. ನಾವು GI ಮಾಡಿಸಿದ್ದೇ ಆದರೆ, ಈ ಒಂದು ಬೆಳೆಗೆ GI ಮಾಡಿಸಿದ್ದೇ ಆದರೆ ಖಂಡಿತವಾಗೂ ನಾವು ಇದಕ್ಕೆ ಇದರದ್ದೇ ಆದ ಒಂದು ಮಾರುಕಟ್ಟೆಯನ್ನು, ಇದರದ್ದೇ ಆದಂಥ ವಿಶಿಷ್ಟವಾದಂಥ ಮಾರುಕಟ್ಟೆಯನ್ನು ನಾವು ರೂಪಿಸ್ಕೋಬೋದು. ಇದಕ್ಕೆ ಆ ಒಂದು ವಿಶಿಷ್ಟತೆ ಬಗ್ಗೆ ಇಲ್ಲೇ ಚೆನ್ನಾಗಿ ಬರ್ತಾ ಇದೆ ಅನ್ನೋದಕ್ಕೆ ನಾವು ಇದನ್ನು GI ಮಾಡಿಸ್ಲೇಬೇಕಾಗಿದೆ. ಈ ನಿಟ್ಟಿನಲ್ಲಿ ನಮ್ಮ ವಿಶ್ವವಿದ್ಯಾಲಯ ಈಗಾಗಲೇ ಸಾಕಷ್ಟು ಮಾಹಿತಿನ ಕಲೆ ಆಗ್ತಾ ಇದೆ. ಅದಕ್ಕೆ ಈಗ ಸುಮಾರು ವರ್ಷಗಳ ಇದಕ್ಕೆ, ಯಾಕೆಂದರೆ ಈಗ ಧಾರವಾಡ ಆಪೋಸು ಅಂತ ಹೇಳ್ತೀರ, ಇದು ಇಲ್ಲೇನು ಕ್ವಾಲಿಟಿ ಬರುತ್ತೆ ಈ ಒಂದು ಸರೌಂಡಿಂಗಲ್ಲಿ, ಇದೇ ಕ್ವಾಲಿಟಿ ಬೇರೆ ಕಡೆ ಬೆಳೆದಾಗ, ಈ ತಳಿನೇ ನಾವು ಬೇರೆ ಕಡೆ ಬೆಳೆದಾಗ ಇಲ್ಲಿಂದ ಈಗ ಹಾವೇರಿನಲ್ಲಿ ಬೆಳೆದ್ರೆ ಇದೇ ಮಟ್ಟದ ಗುಣಮಟ್ಟ ಬರಬಾರ್ದು. ಇದೇ ರೀತಿ ಗುಣಮಟ್ಟ ಬಂತು ಅಂದರೆ ಅದಕ್ಕೆ GI ಕೂಡ ಇದನ್ನು ಕೊಡಕ್ಕೆ ಬರೋದಿಲ್ಲ. ಆವಾಗ ಈ ಒಂದು ವಾತಾವರಣ ಅದಕ್ಕೆ ವಿಶೇಷವಾದಂಥ ಗುಣವನ್ನು ಕೊಡ್ತಕ್ಕಂಥ ಶಕ್ತಿ ಆ ಮಣ್ಣು ಮತ್ತು ವಾತಾವರಣದಲ್ಲಿ ಇದೆ ಅಂತಕ್ಕಂಥದ್ದನ್ನು ನಾವು ಪ್ರೂವ್ ಮಾಡಿದ್ದೇ ಆದರೆ ಅದಕ್ಕೆ ನಾವು GI ಟ್ಯಾಗನ್ನು ಕೊಡ್ಬೋದು. ಇದನ್ನು ಈ ನಿಟ್ಟಿನಲ್ಲಿ ನಾವು ಈಗಾಗಲೇ ಸಾಕಷ್ಟು ವಿಷಯಗಳನ್ನು ನಮ್ಮ ವಿಶ್ವವಿದ್ಯಾಲಯದ ಮತ್ತು ನಮ್ಮ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಿಂದ ನಾವು ಬೆಳಗ್ಗೆ ಸರ್ ಕೂಡ ನಾವು ಸಾಕಷ್ಟು ಮಾಹಿತಿನ ಕಲೆ ಹಾಕ್ತೀವಿ. ಇದನ್ನು ನಾವು ಮಾಡಿದ್ದೇ ಆದರೆ ನಮಗೆ ಖಂಡಿತವಾಗೂ ಕೂಡ ಒಳ್ಳೆಯ ಮಾರುಕಟ್ಟೆಯನ್ನು ರೂಪಿಸ್ಕೋಬೋದು. ಮತ್ತು ಈ ಧಾರವಾಡ ಆಪೂಸ್ ಅಂತ ಹೇಳ್ಬಿಟ್ಟು ಬೇರೆ ಯಾರೂ ಮಾರಾಟ ಮಾಡೋಕ್ಕಾಗೋದಿಲ್ಲ. ನೀವಷ್ಟೇ ಮಾರಾಟ ಮಾಡ್ಬೋದು. ಇವತ್ತು ನಾವು ಕಳೆದ 3 ವರ್ಷದಿಂದ ಈಗ ನಿಂಬೆಗೆ ನಾವು GI ಟ್ಯಾಗನ್ನು ಮಾಡಿಸ್ತು ಇಲಾಖೆ ಮತ್ತು ನಾವು ಸೇರಿಕೊಂಡು. ಇವತ್ತು ಇದಕ್ಕಾಗಲೇ ಮಾಡಿದ ಒಂದು 3-4 ವರ್ಷದಲ್ಲೇ ಅದಕ್ಕೆ ವಿಶೇಷವಾದಂಥ ಮಾರುಕಟ್ಟೆ ಈಗಾಗಲೇ ಶುರುವಾಗಿದೆ. ಬೇರೆ ದೇಶಕ್ಕೆ ಲೈಮ್ ಅನ್ನೋ ಒಂದು ಹೆಸರಿನಲ್ಲಿ ಅದನ್ನು ಈಗ ರಫ್ತು ಮಾಡ್ತಾ ಇದ್ದಾರೆ. ಈಗಾಗಲೇ ಅದಕ್ಕೆ ಒಂದು ಬೇಡಿಕೆ ಶುರುವಾಗಿದೆ, ಲೈಮ್ ಬೇಕು ಅಂತ ಹೇಳ್ಬಿಟ್ಟು. ಅದೇ ರೀತಿ ನಾವು GI ಟ್ಯಾಗ್ ಕೊಟ್ಟು ಅದಕ್ಕೆ ವಿಶೇಷವಾದಂಥ ಸ್ಥಾನಮಾನವನ್ನು ಕೊಟ್ಟರೆ ಖಂಡಿತ ಧಾರವಾಡ ಆಪೂಸ್ ಬೇಕು ಅಂತಕ್ಕಂಥ ಬೇಡಿಕೆ, ಅದರ ಒಂದು ಇದನ್ನು ನಾವು ಖಂಡಿತ ಬೇರೆ ಬೇರೆ ದೇಶಗಳಲ್ಲಿ ಕೂಡ ಬೇಡಿಕೆ ಬರುತ್ತೆ. ಆ ನಿಟ್ಟಿನಲ್ಲಿ ನಾವು ಅದನ್ನು ಮಾಡ್ಬೋದು. ಈ ನಿಟ್ಟಿನಲ್ಲಿ ನಾವು ಖಂಡಿತ ನಿಮ್ಮ ಎಲ್ಲರ ಸಹಕಾರ ಬೇಕಾಗುತ್ತೆ. ಇದನ್ನು ನಾವು ಅಲ್ಲಿ ಪ್ರೂವ್ ಮಾಡಬೇಕಾಗತ್ತೆ. ಈ ಭಾಗದಲ್ಲಿ ಮಾತ್ರ ಈ ಗುಣಮಟ್ಟ, ಇಲ್ಲಿ ಬೆಳೆದಾಗ ಮಾತ್ರ ಈ ಗುಣಮಟ್ಟ ಬರುತ್ತೆ, ಇನ್ನು ಬೇರೆ ಕಡೆ ಬೆಳೆದಾಗ ಈ ಗುಣಮಟ್ಟ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಇದು ಒಂದು GI ಟ್ಯಾಗ್ ಕೊಡ್ತಕ್ಕಂಥದ್ದು. ಇನ್ನು ಗುಣಮಟ್ಟ ನಾವು ಇದನ್ನು ಇನ್ನೂ ಇಂಪ್ರೂವ್ ಮಾಡಲಿಕ್ಕೆ ಈಗಾಗಲೇ ನಾನು ಹೇಳಿದೆ, ನೀರು, ಗೊಬ್ಬರ, ಇದಕ್ಕೆ ಬೇಕಾಗಿರ್ತಕ್ಕಂಥ ಏನು ಇನ್ಪುಟ್ಸನ್ನು ಇದನ್ನು ನಾವು ಕೊಟ್ಟು ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡಿದ್ರೆ ಅದು ಒಳ್ಳೆಯ ಉತ್ಪಾದನೆಯನ್ನು ನಾವು ತಗೋಬೋದು. ಈಗ ಇನ್ನೆಲ್ಲಿ ನಾವು ಗುಣಮಟ್ಟ
ಕಾಪಾಡಲಿಕ್ಕೆ ಎಡುತ್ತಾ ಇದ್ದೀವಿ ಅಂದರೆ, ಒಂದು ಹಾರ್ವೆಸ್ಟಿಂಗ್ ಮಾಡೋ ಟೈಮಲ್ಲಿ, ಕೊಯ್ಲು ಮಾಡೋ ಟೈಮಲ್ಲಿ ನಾವು ಗುಣಮಟ್ಟವನ್ನು ಸರಿಯಾದ ರೀತಿಯಲ್ಲಿ ಕಾಪಾಡ್ತಾ ಇಲ್ಲ. ಯಾಕೆಂದರೆ ಈಗ ತೋಟ ತೊಗೊಂಡಿರೋರು ಯಾರೋ ಒಬ್ರು ಗುತ್ತಿಗೆದಾರ ಅವ್ರೇನು ಮಾಡ್ತಾರೆ, ಆಳು ಸಿಗೋದಿಲ್ಲ ಅಂತ ಹೇಳ್ಬಿಟ್ಟು ಒಂದು ದಿವಸ ಎಲ್ಲ ಹೋಗ್ಬಿಟ್ಟು ಎಲ್ಲ ಕಿತ್ಬಿಟ್ಟು ತಗೊಂಡೋಗ್ಬಿಡ್ತಾರೆ. ಅದು ಏನು ಅವೈಜ್ಞಾನಿಕ ರೀತಿಯಲ್ಲಿ ತಗೊಂಡೋಗಿ ಕೊಡ್ತಾರೆ. ಇದರಿಂದ ಏನು ಪ್ರೊಸೆಸಿಂಗ್ ಯೂನಿಟ್ಸ್ ಇರ್ಬೋದು ಅಥವಾ ಮಾರುಕಟ್ಟೆ ಇರೋದು, ಅದರಲ್ಲಿ ಒಂದು 40% ಸರಿಯಾದ ರೀತಿಯಲ್ಲಿ ಬಲ್ತಿರುತ್ತೆ, ಇನ್ನೊಂದು 30% ಬಲಿಬೇಕಾಗಿರ್ತದೆ, ಇನ್ನೊಂದು 10% ಬಲಿತೇ ಇರೋದಿಲ್ಲ. ಈ ಥರದವನ್ನೆಲ್ಲ ಹಣ್ಣು ಮಾಡಿದಾಗ ಏನಾಗ್ತದೆ, ಅದು ಗುಣಮಟ್ಟ ಒಂದು 40% ಮಾತ್ರ ಒಳ್ಳೆ ಗುಣಮಟ್ಟ ಇರ್ತದೆ, ಸರಿಯಾಗಿ ಬಲಿದೇ ಇರೋದು ಹುಳಿ ಬರುತ್ತೆ. ಅವಾಗ ಇಡೀ ನಿಮ್ಮ ಒಂದು ಲಾಟನೇ ಕೂಡ ಇದು ಸರಿ ಇಲ್ಲ, ಇದು ಹುಳಿ ಅನ್ನೋ ಒಂದು ರೀತಿಯಲ್ಲಿ ಆಗುತ್ತೆ. ಅದರಿಂದ ನಾವು ಸರಿಯಾದ ಆ ಒಂದು ಚೆನ್ನಾಗಿ ಬಲ್ತಾಗ ಸರಿಯಾದ ರೀತಿಯಲ್ಲಿ, ಇವತ್ತು ಏನಾಗಿ ಕಿತ್ಬಿಟ್ಟು ಟ್ಯಾಕ್ಟರ್ ತುಂಬಿಕೊಂಡು ಇದನ್ನು ತಗೊಂಡೋಗ್ಬಿಟ್ಟು ಅದಕ್ಕೆಲ್ಲ ಡ್ಯಾಮೇಜ್ ಮಾಡಿ ಇದು ಮಾಡಿದ್ರೆ ಏನಾಗ್ತದೆ, ಅದು ಗುಣಮಟ್ಟ ಬರೋದಿಲ್ಲ. ಅದರಿಂದ ಇದನ್ನೆಲ್ಲ ನಮ್ಮ ವಿಜ್ಞಾನಿಗಳು ಹೇಳ್ತಾರೆ, ಯಾವ ರೀತಿ ನಾವು ಅದನ್ನು ಕೊಯ್ಲು ಮಾಡಬೇಕು, ಅದನ್ನು ಯಾವ ರೀತಿ ಇವೆಲ್ಲ ನಾವು ಮಾಡಿದಾಗ ಒಳ್ಳೆ ರಫ್ತು ಗುಣಮಟ್ಟದ ಅಂದರೆ ಇಲ್ಗೂ ನಾವೇನು ಒಳ್ಳೆ ಗುಣಮಟ್ಟದ ಹಣ್ಣು ತಿನ್ನಬಾರ್ದ, ರಫ್ತು ಮಾಡೋಕ್ಕೆ ಅಲ್ಲ, ನಾವು ಗುಣಮಟ್ಟದ ಹಣ್ಣನ್ನೇ ತಿನ್ನಬೇಕು. ಆದರೆ ಎಲ್ಲಿ ಈ ಒಂದು ಆಗ್ತಾ ಇಲ್ವೋ ಇದನ್ನು ನಾವು ಸರಿಯಾದ ರೀತಿಯಲ್ಲಿ ಅದನ್ನು ಕೊಯ್ಲು ಮಾಡೋ ವಿಧಾನವನ್ನು ನಾವು ಅನುಸರಿಸ್ಕೋಬೇಕು. ಯಾವಾಗ ಕೊಯ್ಲು ಮಾಡಬೇಕು, ಯಾಕೆ ಕೊಯ್ಲು ಮಾಡಬೇಕು, ಕೊಯ್ಲು ಮಾಡಿದ ಮೇಲೆ ಅದನ್ನು ಬಾಕ್ಸಿಗೆ ಕರೆಕ್ಟಾಗಿ ಯಾವ ರೀತಿ ತಗೊಂಡು ಹೋಗ್ಬೇಕು. ಇದರಿಂದ ನಾವು 20% ವೇಸ್ಟ್ ಆಗೋದನ್ನು ತಡಿಬೋದು. ಇವತ್ತೇನು ಅದನ್ನು ನಾವು ಸರಿಯಾದ ರೀತಿಯಲ್ಲಿ ಅದನ್ನು ಹ್ಯಾಂಡ್ಲ್ ಮಾಡ್ದೇ ಅದನ್ನು ಹಾಳು ಮಾಡ್ತಾ ಇದ್ದೀವಿ, ಒಳ್ಳೆ ಗುಣಮಟ್ಟ ಸಿಗದಂಗೆ, ಅಥವಾ ಎಲ್ಲ ಬೆಳೆದಿರ್ತೀವಿ, ಕಡೆಯಲ್ಲಿ ಅದನ್ನು ಕೇಳಬೇಕಾದ್ರೆ ಸರಿಯಾದ ರೀತಿಯಲ್ಲಿ ಅದನ್ನು ಕೊಯ್ಲು ಮಾಡ್ದೇ ಗುಣಮಟ್ಟ ಹಾಳು ಮಾಡ್ಕೊತಾ ಇದ್ದೀವಿ, ಅದನ್ನು ಕೊಳ್ತು ಹೋಗ್ತಾ ಇದೆ. ಇದನ್ನು ನಾವು ಸರಿಪಡಿಸ್ಕೋಬೋದು. ಇನ್ನು ಇಲ್ಲೇ ಭರತ್ ಅಂತ ಹೇಳ್ಬಿಟ್ಟು ಇಲ್ಲಿ ಎಕ್ಸೆಲ್ ಫುಡ್ ಇವರು ಅವ್ರು ಹೇಳ್ತಾ ಇದ್ರು, ಇಲ್ಲಿ ಅವರು ಎಕ್ಸ್ಪೋರ್ಟ್ ಮಾಡ್ತಾರೆ ಬೇರೆ ದೇಶಗಳಿಗೆ. ಅವ್ರು ಇಲ್ಲಿ ಕಾರ್ಯಕ್ರಮಕ್ಕೆ ಬಂದಿದ್ರು, ಮೋಸ್ಟ್ಲಿ ಹೊರಗಡೆ ಹೋಗಿದ್ರು. ಅವರ ಒಂದು ರಿಕ್ವೈರ್ಮೆಂಟ್ ಎಷ್ಟಿದೆ ಅಂದರೆ, ಒಂದು ವರ್ಷಕ್ಕೆ 20,000 to 25,000 ಟನ್ನನ್ನು ಅವರು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ. ಅವರ ಒಂದು ಏನಂದರೆ, ಇಲ್ಲೂ ಕೂಡ ಒಂದಷ್ಟು ರೈತರದೆಲ್ಲ ತಗೊಳ್ತಾ ಇದ್ದಾರೆ. ನಾವು ಹೋದ್ಸತಿ ನಾವಲ್ಲಿ ನಮ್ಮ ಕುಂಬಾಪುರ ಫಾರಮಲ್ಲಿ ರೈತರದ್ದು ಅವ್ರದ್ದು ಒಂದು ಬೈಯರ್ ಸೇಲರ್ಸ್ ಮೀಟ್ ಮಾಡಿದ್ದು, ಅಲ್ಲಿ ಅವ್ರನ್ನ ನಾವು ಭೇಟಿ ಮಾಡಿದ್ದು. ಅವ್ರಿಗೆ ಅವ್ರ ಒಂದು ಏನಂದರೆ, ಈಗ ನಾವು ರೈತರು ನಾವು ತಗೊಂಬಂದು ಕೊಡ್ತಾರೆ ಇಲ್ಲಿ ಒಂದು ಸರಿಯಾದ ರೀತಿಯಲ್ಲಿ ಕೊಯ್ಲು ಮಾಡಿರೋದಿಲ್ಲ. ಒಂದು ಎರಡನೇದು, ಅವ್ರು ಏನು ಸಿಂಪಡಣೆ ಮಾಡ್ತಾರೆ ಅದನ್ನು ಬ್ಯಾನ್ ಮಾಡಿರೋದು ಅಥವಾ ಸರಿಯಾದ ಇದರಲ್ಲಿ ಇದು ಮಾಡ್ದಾನೆ ರೆಸಿಡ್ಯೂಯಲ್ ಅನಾಲಿಸಿಸ್ ಬರ್ತದೆ. ನಾವು ಅದನ್ನು ಎಕ್ಸ್ಪೋರ್ಟ್ ಮಾಡಿದಾಗ ನಮಗೆ ತೊಂದರೆ ಆಗ್ತದೆ ಅಂತ ಹೇಳ್ಬಿಟ್ಟು ಅವರ ಒಂದು ಇದು ಅವರಿಗೆ, ಯಾಕೆಂದ್ರೆ ಅವರು ಬೇರೆ ಕಡೆಗೆ ಎಕ್ಸ್ಪೋರ್ಟ್ ಮಾಡಿದಾಗ, ಆ ರಫ್ತು ಮಾಡಿದಾಗ ಅಲ್ಲಿ ಆ ಪ್ರೋಸೆಸ್ ಮಾಡಿರ್ತಕ್ಕಂಥದ್ದನ್ನು ಟೆಸ್ಟ್ ಮಾಡಿದಾಗ ಆ ಕೆಮಿಕಲ್ ಸಿಕ್ತು ಅಂದರೆ ಅವರು ಅದನ್ನು ರಿಜೆಕ್ಟ್ ಮಾಡ್ತಾರೆ. ನಾವು ಈವನ್ ಫ್ರೆಶ್ ಫುಡ್ಸನ್ನು ಅಷ್ಟೇ, ನಾವು ಇವನ್ ಇದು ಮಾಡಿದಾಗಲೂ ಕೂಡ ಇವನ್ನೆಲ್ಲ ನಾವು ಗಮನದಲ್ಲಿ ಇಟ್ಕೊಂಡ್ಬಿಟ್ಟು ನಾವು ಏನು ಸಿಂಪಡಣೆ ಮಾಡಬೇಕು, ಯಾವ ಇದಕ್ಕೆ ಎಷ್ಟನ್ನು ಯಾವ ರೋಗ ಮತ್ತು ಕೀಟ ಬಂದಾಗ ಸಿಂಪಡಣೆ ಮಾಡಬೇಕು. ಆದರೆ ಇದಕ್ಕೆ ತೊಂದರೆ ಆಗದ ರೀತಿಯಲ್ಲಿ ನಾವು ಯಾವ ಕೆಮಿಕಲ್ಸನ್ನು ನಾವು ಸಿಂಪಡಣೆ ಮಾಡಬೇಕು, ಅದನ್ನು ನೀವು ವಿಜ್ಞಾನಿಗಳನ್ನು ಅಥವಾ ಅಧಿಕಾರಿಗಳನ್ನು ಸಂಪರ್ಕಿಸಿ ಅವರ ಒಂದು ಸಲಹೆ ಮೇಲೆ ಇದನ್ನು ನೀವು ಸಿಂಪಡಣೆ ಮಾಡಿದ್ದೆ ಆದರೆ ಈ ರೆಸಿಡ್ಯೂಯಲ್ದು ಏನು ಸಮಸ್ಯೆ ಇದೆ ಎಕ್ಸ್ಪೋರ್ಟ್ ಮಾಡಲಿಕ್ಕೆ, ಇದನ್ನು ನಾವು ನಿವಾರಿಸ್ಕೋಬೋದು. ಈ ರೀತಿ ಮಾಡ್ಕೊಂಡಾಗ ನಾವು ಗುಣಮಟ್ಟದ ಹಣ್ಣನ್ನು ನಾವು ಉತ್ಪಾದನೆ ಮಾಡ್ಬೋದು. ಇನ್ನು ಇದಕ್ಕೆ ಸಂಬಂಧಪಟ್ಟಂಗೆ ನಾವು ಜೂನಿಂದ ಏನು ನಾವು ಹಾರ್ವೆಸ್ಟ್ ಮಾಡೋ ತನಕ ಇದರಲ್ಲಿ ಮಾಹಿತಿ ಇದೆ, ನಮ್ಮ ವಿಜ್ಞಾನಿಗಳು ಎಲ್ಲರೂ ಇದ್ದಾರೆ. ನೀವು ಈ ತರಹ ತರಬೇತಿ ಕಾರ್ಯಕ್ರಮಗಳು ನಾವು ಹೋದ್ಸತಿ ಮೀಟಿಂಗಲ್ಲೂ ಹೇಳಿದೆ, ನಿಮ್ಮ ಎಲ್ಲವನ್ನ ಪ್ರತಿ ಸಂದರ್ಭದಲ್ಲಿ 1-2 ತಿಂಗಳಿಗೆ ಒಂದೊಂದು ಸರಿ ನೀವು ಒಂದು ಇದನ್ನು ತರಬೇತಿ ಬೇಕು ಅಂದರೆ ಪ್ರತಿ ಸಾರಿನೂ ಧಾರವಾಡಕ್ಕೆ ಬರೋ ಅಂಥದ್ದು ಬೇಕಿರಲಿಲ್ಲ. ಒಂದು 100 ಜನ ನಿಮ್ಮ ಊರಿನ ಸುತ್ತಮುತ್ತ ನಾವು ಬೆಳೀತಕ್ಕಂಥ ಪ್ರದೇಶದಲ್ಲಿ ನಾವೊಂದು 100 ಜನ ಸೇರ್ಕೊತಾ ಇದ್ದೀವಿ, ನಮಗೊಂದು ತರಬೇತಿ ಬೇಕು ಅಂತ ಕೇಳಿದ್ರೆ ನಿಮ್ಮ ಜಾಗಕ್ಕೆ ನಮ್ಮ ವಿಜ್ಞಾನಿಗಳು ಬಂದು ನಿಮಗೆ ತಾಂತ್ರಿಕ ಮಾಹಿತಿಯನ್ನು ನಾವು ಕೊಡ್ತೀವಿ. ಆದರೆ ನೀವು ಆರ್ಗನೈಸ್ ಆಗಬೇಕಷ್ಟೇ. ನೀವು ಒಗ್ಗಟ್ಟಾಗಿ, ಇಲ್ಲ ಈ ಭಾಗದಲ್ಲಿ ನಾವು ಇಷ್ಟು ಜನ 100 ಜನ ಸೇರ್ಕೊತಾ ಇದ್ದೀವಿ, ನೀವು ಬನ್ನಿ, ಇವತ್ತು ಇಂಪಾರ್ಟೆಂಟ್ ಇದಿದೆ, ಒಂದು ಹಾರ್ವೆಸ್ಟ್ ಆದಮೇಲೆ ಪ್ರೂನಿಂಗ್ ಇರ್ಬೋದು, ಅಥವಾ ಹೂವು ಬರೋ ಟೈಮಲ್ಲಿ ಆಗಿರ್ಬೋದು, ಚಿಗುರು ಬರೋ ಟೈಮಲ್ಲಿ ಆಗಿರ್ಬೋದು, ಇದನ್ನು ಯಾವ ರೀತಿ ನಾವು ಇದನ್ನು ಈಗ ಯಾವ ಒಂದು ಸಿಂಪಡಣೆಯನ್ನು ಮಾಡಬೇಕು, ಚಿಗುರು ಬರ್ತಾ ಇದೆ
ಮತ್ತು ಹೂವು ಬರ್ತಾ ಇದೆ ಯಾವ ಸಿಂಪಡಣೆ ಮಾಡಬೇಕು, ಹೂವು ಬಂದಾದಮೇಲೆ ಕಾಯಿ ಕಚ್ಚಾದ್ಮೇಲೆ ಯಾವ ಸಿಂಪಡಣೆ ಮಾಡಬೇಕು, ಇದನ್ನೆಲ್ಲ ಆ ಪ್ರತಿಯೊಂದು ಹಂತದಲ್ಲೂ ಸಹ ನೀವು ಒಂದೊಂದು ಭಾಗದಲ್ಲಿ ಒಂದೊಂದು ಸರಿ ನೀವು ನಮ್ಮ ಈ ಊರಿನಲ್ಲಿ ನಾವು ಸೇರ್ಕೊಡ್ತಾ ಇದ್ದೀವಿ, ಈ ಊರಲ್ಲಿ ಬಂದು ನಮಗೆ ಮಾಹಿತಿ ಕೊಡಿ, ಇಲ್ಲ ಸುತ್ತನವರು ಸೇರ್ಕೊಂತೀವಿ ಅಂತ ನೀವು ಒಗ್ಗಟ್ಟಾಗಿ ಮಾಡ್ಕೊಂಡ್ರೆ ಖಂಡಿತವಾಗೂ ನಮ್ಮ ವಿಶ್ವವಿದ್ಯಾಲಯದ ವತಿಯಿಂದ ನಾವು ಅದನ್ನು ನಿಮ್ಮ ಊರುಗಳಿಗೆ ಬಂದು ನಾವು ಈ ತರಬೇತಿ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ತಯಾರಿದ್ದೀವಿ. ಹಾಗೂ ತುಂಬ ಅವಶ್ಯಕತೆ ಇದೆ ಅಂದಾಗ ನಾವು ಅದನ್ನು ಡೆಮಾನ್ಸ್ಟ್ರೇಷನ್ನು ಕೂಡ ಪ್ರಾತ್ಯಕ್ಷಿಕನೂ ಕೂಡ ಮಾಡಲಿಕ್ಕೆ ನಾವು ತಯಾರಿದ್ದೀವಿ. ಇದು ನಮ್ಮ ವಿಶ್ವವಿದ್ಯಾಲಯದ ವತಿಯಿಂದ ನಾವು ಖಂಡಿತ ನಾವು ಮಾಡ್ತೀವಿ. ಇನ್ನು ಉತ್ಪಾದನೆ ಆದಮೇಲೆ ಮಾರುಕಟ್ಟೆಗೆ ಸಂಬಂಧಪಟ್ಟಂಗೆ ಈಗಾಗಲೇ ಏನು ವಿಲಾಸರಾವ್ ಹೇಳಿದ್ರು, ಅದೊಂದೇ ಮಾರ್ಗ ನಮಗಿರೋದು. ನಾವು ರೈತರು ನೀವು ಎಲ್ಲಿ ತನಕ ಒಗ್ಗಟ್ಟಾಗಿ ಇದನ್ನು ಮಾರುಕಟ್ಟೆ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಳೋದಿಲ್ವೋ ಅಲ್ಲಿ ತನಕ ಇದು ಮಾರುಕಟ್ಟೆ ಸಮಸ್ಯೆ ಬಗೆಹರೋದಿಲ್ಲ. ಅದರಿಂದ ನೀವು ಒಗ್ಗಟ್ಟಾಗಬೇಕು. ಇಲ್ಲಿ ಲೋಕಲ್ ಡೊಮೆಸ್ಟಿಕ್ ಮಾರ್ಕೆಟ್ ಆಗಲಿ ರಫ್ತು ಮಾಡೋಕ್ಕಾಗಲಿ ನೀವೆಲ್ಲ ಒಗ್ಗಟ್ಟಾಗಿ ಈಗೇನು FPO ಅಂತ ಏನಿದೆ FPO ಮಾಡ್ಕೋಬೋದು ಅಥವಾ ಬೆಳೆಗಾರರ ಸಂಘ ಮಾಡ್ಕೋಬೋದು. ಇದ್ರ ಮುಖಾಂತರ ಸಾಕಷ್ಟು ಸಮಸ್ಯೆಗಳನ್ನು ಉತ್ಪಾದಕ ಸಮಸ್ಯೆಗಳು ನಿಮಗೆ ಮಾಹಿತಿ ಆಗಿರ್ಬೋದು. ಈಗ ಇನ್ಪುಟ್ ನಿಮಗೆ ಕ್ವಾಲಿಟಿ ಇನ್ಪುಟ್ ಸಿಗ್ತಕ್ಕಂಥದ್ದು ಏನು ನಿಮಗೆ ಬೇಕೋ ಇದನ್ನು ನೀವು ಕಡಿಮೆ ದರದಲ್ಲಿ ತರಿಸ್ಕೋಬೋದು. ಒಳ್ಳೆ ಕ್ವಾಲಿಟಿ ಇನ್ಪುಟ್ಸನ್ನು ಕಡಿಮೆ ದರದಲ್ಲಿ ತರಿಸ್ಕೋಬೋದು. ಮತ್ತು ಮಾರುಕಟ್ಟೆನೂ ಸಹ ಅವಾಗ ಅನುಕೂಲ ಆಗ್ತದೆ. ಈಗ ಸಾಕಷ್ಟು ಈಗ FPOಗಳು ಸಹ ನಮ್ಮ ಕರ್ನಾಟಕದಲ್ಲೂ ಸಹ ಈಗ ಹುನಗುಂದ FPO ಇರ್ಬೋದು, ಆ ರೀತಿ ಸಾಕಷ್ಟು FPOಗಳು ಒಳ್ಳೆ ರೀತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಅದೇ ರೀತಿ ನೀವು ಕೂಡ FPOಗಳನ್ನು ಮಾಡ್ಕೋಬೋದು. ಮತ್ತು ಇವತ್ತು ಈಗ ನಮ್ಮ ಕುಂಬಾಪುರ ಫಾರಮ್ನಲ್ಲಿ ಈ ನಿಟ್ಟಿನಲ್ಲಿ ನಾವು ಇವತ್ತು ಮೆಗಾ ನರ್ಸರಿ ಅಂತೇಳಿ ಈಗ ಶುರು ಮಾಡ್ತಾ ಇದ್ದೀವಿ. ಈ ಮೆಗಾ ನರ್ಸರಿ ಅಂದರೆ ಈ ಮಾವು ಅಥವಾ ಅಲ್ಲಿ ಯಾವುದಾದ್ರು ಒಂದು ಬೆಳೆಗೆ ಏನು ಬೇಕೋ ಎಲ್ಲ ಪರಿಕರಗಳನ್ನು ಈ ಒಂದೇ ನೀವು ಅಲ್ಲಿಗೆ ಹೋಯ್ತು ಅಂದರೆ ಎಲ್ಲ ರೀತಿಯಾದಂಥ ಪರಿಕರಗಳು ಅಲ್ಲಿ ಸಿಗೋ ರೀತಿಯಲ್ಲಿ ಆ ಮಾವು ಬೆಳೆಗೆ ಈಗ ನಾವು ಜಸ್ಟ್ ಈಗ ಏನಂದರೆ ಈಗ ಇಂಥದನ್ನು ಸಿಂಪಡಣೆ ಮಾಡಿ ಈ ರೀತಿ ಮಾಡಿ ಅಂತ ಹೇಳ್ತೀವಿ, ಅದನ್ನು ಎಲ್ಲಿ ಸಿಗುತ್ತೆ ಏನು ಅನ್ನೋದು ಇದಾಗುತ್ತೆ. ಅದಕ್ಕೋಸ್ಕರ ಎಲ್ಲ ಪರಿಕರಗಳು ಮುಂದೆ ಗುಣಮಟ್ಟದ ಏನು ಶಿಫಾರಸು ಮಾಡ್ತಾರೋ ವಿಜ್ಞಾನಿಗಳು ಆ ಪರಿಕರಗಳೆಲ್ಲ ಅಲ್ಲೇ ಸಿಗಬೇಕು. ಅವ್ರು ಮತ್ತೆ ಅಲ್ಲಿ ಸಿಗಲಿಲ್ಲ ಇಲ್ಲಿ ಸಿಗಲಿಲ್ಲ ಅಂತ ಹುಡ್ಕೊಂಡು ಹೋಗೋದು ಬೇಡ ಅಂತೇಳಿ ನಾವೀಗ 3 ಮೆಗಾ ನರ್ಸರಿನ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಶುರು ಮಾಡ್ತೀವಿ. ಅದು ಒಂದೀಗ ನಮ್ಮ ಕುಂಬಾಪುರದಲ್ಲಿದೆ. ಆ ಒಂದು ನಮ್ಮ ಕುಂಬಾಪುರ ಇದರಲ್ಲಿ ಆ ಮೆಗಾ ನರ್ಸರಿ ಇದರಲ್ಲಿ ಒಳ್ಳೆ ಇಲ್ಲಿಗೆ ಭಾಗಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಸಸಿಗಳು ಮತ್ತು ನಿಮಗೆ ಬೇಕಾಗಿರ್ತಕ್ಕಂಥ ಎಲ್ಲ ಇನ್ಪುಟ್ಸು ಇವನ್ನೆಲ್ಲನೂ ಕೂಡ ಒನ್ ಸ್ಟಾಪ್ ಶಾಪ್ ಅಂತ ಹೇಳ್ಬಿಟ್ಟು ಇದನ್ನು ಮುಂದಿನ ದಿನಗಳಲ್ಲಿ ಅದನ್ನು ಚಿಕ್ಕ ಮಾಲ್ ಟೈಪ್ ಮಾಡಿ ರೈತರು ಹೋಗಿ ಅವ್ರಿಗೆ ಏನೇನು ಬೇಕೋ ಎಲ್ಲ ಒಳಗಡೆಯಿಂದ ಹೋಗಿ ಈಗ ಮಾಲಲ್ಲಿ ಹೆಂಗೆ ತೊಗೊಂಬರ್ತೀರೋ ಆ ಮಟ್ಟಕ್ಕೆ ನಾವು ಒಂದು ಆ ಮಾರುಕಟ್ಟೆನ ಮಾಡಬೇಕು ಅಂತೇಳಿ ಕುಂಬಾಪುರದಲ್ಲಿ ನಾವು ಆಲೋಚನೆ ಮಾಡಿದ್ದೀವಿ. ಅದು ಕೂಡ ಇವತ್ತೇ ನಾವು ಉದ್ಘಾಟನೆ ಮಾಡ್ತಾ ಇದ್ದೀವಿ. ಇವತ್ತೇ ನಮ್ಮ ಕುಂಬಾಪುರದಲ್ಲಿ ಫಾರದಲ್ಲಿ ಅದನ್ನು ತಾವೆಲ್ಲರ ತಮ್ಮ ಅನುಕೂಲಕ್ಕೆ ಆಗಬೇಕು ಅನ್ನೋ ದೃಷ್ಟಿಯಿಂದ ಒಳ್ಳೆ ಗುಣಮಟ್ಟದ ಪರಿಕರಗಳನ್ನು ಕಡಿಮೆ ರೇಟ್ನಲ್ಲಿ ನಾವು ತಮಗೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಮ್ಮ ವಿಶ್ವವಿದ್ಯಾಲಯದಿಂದ ಶುರು ಮಾಡ್ತಾ ಇದ್ವಿ. ಈಗಾಗಲೇ ನಿಮ್ಮ ಹತ್ರ ಇನ್ನೂ ಸಾಕಷ್ಟು ಚರ್ಚೆ ಮಾಡಬೇಕಾಯಿತು, ಆದರೆ ಕಾಲದ ಒಂದು ಇದರಿಂದ ಮತ್ತೆ ಊಟಕ್ಕೆ ಟೈಮ್ ಆಗ್ತಾ ಇರೋದ್ರಿಂದ ನಾನು ನಮ್ಮ ವಿಶ್ವವಿದ್ಯಾಲಯದಿಂದ ತಮಗೆ ಯಾವುದೇ ರೀತಿಯಾದಂಥ ತಾಂತ್ರಿಕ ಮಾಹಿತಿ ಬೇಕಾದಲ್ಲಿ ವಿಶ್ವವಿದ್ಯಾಲಯ ಸದಾ ಸಿದ್ಧವಿರುತ್ತೆ, ನಿಮ್ಮ ಜೊತೆ ಇರುತ್ತೆ ಅಂತ ಹೇಳ್ತಾ ನನಗೆ ಈ ಆಯೋಜಕರು ಇಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.